ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಗಳೇ ಅವರು, ದಲಿತ ವಿರೋಧಿಗಳೇ. ಯಾಕೆ ಈ ಮಾತನ್ನು ಹೇಳ್ತೇನೆಂದರೆ, ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಕಾಲದಲ್ಲಿ ಸಂವಿಧಾನವನ್ನು ಅಮಾನತಿನಲ್ಲಿಟ್ಟು ತುರ್ತು ಪರಿಸ್ಥಿತಿ ಹೇರಿ ಆಡಳಿತವನ್ನು ಮಾಡಿದಂಥವ್ರು. ಅವರು ತಮ್ಮ ಕುರ್ಚಿ ಆಸೆಗಾಗಿ, ಮತ ಬ್ಯಾಂಕದ ಆಸೆಗಾಗಿ ಏನು ಬೇಕಾದರೂ ತಿದ್ದುಪಡಿ ಮಾಡ್ತಾರೆ. ಹೇಳೋದು ದಲಿತರ ಪರ, ಹಿಂದುಳಿದವ್ರ ಪರ, ಅಲ್ಪಸಂಖ್ಯಾತರ ಪರ ಅಂತ ಭಾಷಣ ಮಾಡ್ತಾರೆ. 75 ವರ್ಷದಲ್ಲಿ ದಲಿತರು ಉದ್ಧಾರ ಆಗ್ತಕ್ಕಂಥ ಶಿಕ್ಷಣಕ್ಕೆ ಮಹತ್ವ ಕೊಡಲಿಲ್ಲ, ದಲಿತರಿಗೆ ಉದ್ಯೋಗ ಕೊಡಲಿಲ್ಲ, ಅಲ್ಪಸಂಖ್ಯಾತರಿಗೆ ಉದ್ಯೋಗ ಕೊಡಲಿಲ್ಲ. ಬರೀ ಸುಳ್ಳು ಭಾಷಣಗಳನ್ನೇ ಹೇಳಿಕೊಂಡು ಮೋಸ ಮಾಡಿ ಅಧಿಕಾರದಲ್ಲಿ ಇದ್ದಂಥವ್ರು. ಅವರು ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲಂತೂ ಇದೊಂದು ಲಜ್ಜೆಗೆಟ್ಟ ಸರ್ಕಾರ, ಬಂಡ ಸರ್ಕಾರ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ಹನಿ ಟ್ರ್ಯಾಪ್ ಬಗ್ಗೆ ವಿಧಾನಸಭೆ ಒಳಗಡೆ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಚರ್ಚೆ ಆದಾಗ 3 ಜನ ಮಂತ್ರಿಗಳು, ಸೀನಿಯರ್ ಮಂತ್ರಿಗಳು ಮಾತಾಡಿದಾಗ, ನಮಗೆ ಹನಿ ಟ್ರ್ಯಾಪ್ ಆಗ್ಯದಂತ ಹೇಳಿದಾಗ ಗೌರವದಿಂದ ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕಾಗಿತ್ತು ಸಿದ್ದರಾಮಯ್ಯನವರು. ಆಡಳಿತ ಮಾಡುವಂಥ ನೈತಿಕತೆಯನ್ನು ಕಳ್ಕೊಂಡವರು ಸಿದ್ದರಾಮಯ್ಯನವರು. ಅದಕ್ಕೆ ಉತ್ತರನ ಕೊಡ್ತಾ ಇಲ್ಲ. ಹಿಂದೆ ಸಿದ್ದರಾಮಯ್ಯನವ್ರು ಹೇಳ್ತಿದ್ರು, ನಮ್ಮ ಪಕ್ಷದ ಯಾರೋ ಒಬ್ಬ ಕಾರ್ಯಕರ್ತ ಅಥವಾ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅವ್ರಿಗೆ ಯಾವುದೇ ಒಂದು ಪಕ್ಷದ ಜವಾಬ್ದಾರಿ ಇಲ್ಲದಂಥ ಮನುಷ್ಯ ಸಂವಿಧಾನ ಬದಲು ಮಾಡ್ತೀವಿ ಅಂದಾರಂತೇಳಿ ಇಡೀ ದೇಶದ ತುಂಬ ಹೋರಾಟ ಮಾಡಿದ್ರಿ. ಅವಾಗ ಸಿದ್ದರಾಮಯ್ಯನವ್ರು ಬಳಸಿದ ಭಾಷೆ ಏನು? ಸಂವಿಧಾನ ಬದಲು ಮಾಡಿದರೆ ರಕ್ತ ಕ್ರಾಂತಿ ಆಗ್ತದ ಅಂತ ಹೇಳಿದರು, ರಕ್ತ ಕುದಿತಾ ಇದೆ ಅಂತ ಹೇಳಿದರು. ಹಾಗಾದರೆ ಸಿದ್ದರಾಮಯ್ಯನವ್ರ ರಕ್ತ ಇವತ್ತು ತಣ್ಣಗಾಗಿದೆಯಾ? ಕುದಿತಾ ಇಲ್ಲ. ರಕ್ತ ಕ್ರಾಂತಿ ಮಾಡಬೇಕಾಗಿತ್ತು. ರಾಜ್ಯದ ಅಧ್ಯಕ್ಷರು DK ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು, ಜವಾಬ್ದಾರಿ ಸ್ಥಾನದಲ್ಲಿದ್ದಂಥವ್ರು, ಅವ್ರು ಹೇಳಿದ್ದನ್ನು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತಾರೆ ಸಿದ್ದರಾಮಯ್ಯವ್ರು ಹೇಳಬೇಕಲ್ಲ. ಖರ್ಗೆ ಅವರು ನಿನ್ನೆ ನೋಡಿದೆ ನಾನು ಲೋಕಸಭೆ ಒಳಗೆ ಅವ್ರು ಮಾತಾಡಿದ್ದನ್ನು. ಅವರು ಪಾಪ ತಮ್ಮ ಕುರ್ಚಿ ಆಸೆಗಾಗಿ ಸೋನಿಯಾ ಗಾಂಧಿ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಖುಷಿ ಪಡಿಸಲಿಕ್ಕೆ ಮಾತಾಡ್ತಾ ಇದ್ದಾರೆ. ಅದರಲ್ಲೇನು ಅರ್ಥ ಇಲ್ಲ. ಅವರು ಅಂಬೇಡ್ಕರ್ ಅನುಯಾಯಿ ಆಗಿದ್ದರೆ 5 ಕ್ಷಣನೂ ತಡ್ಕೊಳ್ಬಾರ್ದಾಗಿತ್ತು, ಕ್ರಮ ಆಗಬೇಕಾಗಿತ್ತು. ಇವತ್ತೇನು ಮಾಡ್ತಾ ಇಲ್ಲ. ಅದಕ್ಕೆ ಕಾಂಗ್ರೆಸ್ನವರು ಇಂಥದೇ ಬೊಗಳೆ ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ. ಸರ್, ಈಗ DK ಶಿವಕುಮಾರ್ ಅವರು ಹೇಳ್ತಾರೆ, ನಾನಂತ ಹೇಳಿಕೆನೇ ಕೊಟ್ಟಿಲ್ಲ. ಈ ಸದನದಲ್ಲಿ ಪ್ರಸ್ತಾಪ ಮಾಡಿದ JP ನಡ್ಡಾ ರಿಜಿಜು ವಿರುದ್ಧ ಹಕ್ಕುಚ್ಯುತಿ ಖಂಡನೆಗೆ ಜಯರಾಮ್ ರಮೇಶ್ ಅವರು ಇದು ಮಾಡಿದ್ದಾರೆ ನೋಟಿಸ್. ಹಕ್ಕುಚ್ಯುತಿ ಏನಂತ ಮಾಡ್ತಾರೆ? ಅವ್ರು ಮಾಡಿದ್ದು ಇಡೀ ದೇಶ ನೋಡ್ಯದ, ಮೀಡಿಯಾದಲ್ಲಿ ಬಂದಿದೆ, ಎಲೆಕ್ಟ್ರಾನಿಕ್ ಮೀಡಿಯಾದ ಮುಂದೆ ಹೇಳಿದ್ದಾರೆ. ಮೊದಲಾಗಿಲ್ಲ ಕಾಲ, ಏನಾದರೂ ಮಾತಾಡಿನ ಹಂಗೆ ಮಾತಾಡಿಲ್ಲ ಅಂತ ಹೇಳಿದ್ರೆ ನಡೆಯೋದಿಲ್ಲ. ಈಗ ಕೆಮ್ಮಿದ್ರೆ ಗುಮ್ತಾರ, ಇಂಥ ಕಾಲ ಇದು. ಎಲ್ಲರೂ ನೋಡಿದಾರೆ. 140 ಕೋಟಿ ಜನ DK ಶಿವಕುಮಾರ್ ಏನು ಮಾತಾಡಿದಾರೆ ಇಲೆಕ್ಟ್ರಾನಿಕ್ ಮೀಡಿಯಾದ ಮುಂದಂತ ಎಲ್ಲರೂ ನೋಡಿದಾರೆ, ಕ್ಲಿಪ್ಪಿಂಗ್ಸ್ ಅದಾವು. ಅದಕ್ಕೆ ಅವರು ಸುಮ್ಮನೆ ಬಂಡಾಟ, ಜನರ ಅಟೆನ್ಷನ್ ಬೇರೆ ಕಡೆ ಡೈವರ್ಟ್ ಮಾಡೋ ಸಲುವಾಗಿ ಮತ್ತು ದಲಿತರಿಗೆ ಮಿಸ್ಗೈಡ್ ಮಾಡೋ ಸಲುವಾಗಿ ಏನಾದರೂ ಇಂಥ ಕುತಂತ್ರಗಳನ್ನ ಮಾಡ್ತಾ ಇರ್ತಾರೆ.